ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ನಾನು ನನ್ನ ಹಸ್ಬೆಂಡು ಗೋವಾ ಟ್ರಿಪ್ ಹೋಗಿದ್ವಿ. ಅಲ್ಲಿ ಫಸ್ಟ್ ಡೇ ಏನೇನಾಯಿತು ಬನ್ನಿ ನೋಡೋಣ. ನಾವು ಯಶವಂತಪುರದಿಂದ ವಾಸ್ಕೋ ಡ ಗಾಮಾ ಎಕ್ಸ್‌ಪ್ರೆಸ್ ಟ್ರೈನು ಬುಕ್ ಮಾಡಿದ್ವಿ. ಅದು ಮಧ್ಯಾಹ್ನ 3 ಗಂಟೆಗೆ ಹೊರಡ್ತು. ಹೋಗ್ತಾ ಒಂದು ವೇ ಟೀ ಕುಡಿದ್ವಿ. ಅರಸೀಕೆರೆಯಲ್ಲಿ ಇಡ್ಲಿ ವಡೆ ತಿಂದ್ವಿ. ತುಂಬ ಚೆನ್ನಾಗಿತ್ತು. ನಾವು ಇಲ್ಲಿಂದ ಹೋಗಿ ಬೆಳಗ್ಗೆ 5 ಗಂಟೆ 4 ನಿಮಿಷ ಅನಿಸುತ್ತೆ ವಾಸ್ಕೋ ಡ ಗಾಮಾ ಸ್ಟೇಷನ್ ರೀಚ್ ಆದ್ವಿ. ಅಲ್ಲಿಂದ ಇಳಿದು ಹೊರಗಡೆ ಬಂದೆ. ಅಲ್ಲಿ ಫ್ಲ್ಯಾಗ್ ತುಂಬ ಚೆನ್ನಾಗಿ ಫ್ಲ್ಯಾಗ್ ಹಾರ್ತಾ ಇತ್ತು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅಲ್ಲೊಂದು ವಿಡಿಯೋ ತೊಗೊಂಡೆ. ಅದು ಮಳೆಗೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಗಾಡಿನ ರೆಂಟಿಗೆ ತೊಗೊಂಡ್ವಿ. ಇಲ್ಲಿಂದ ನಾವು ಆರಂಬುಲ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಅದು ನಾರ್ತ್ ಗೋವಾ, 50 ಕಿಲೋಮೀಟರ್ ಆಗುತ್ತೆ ವಾಸ್ಕೋ ಡ ಗಾಮಾ ಸ್ಟೇಷನಿಂದ. ಹೋಗ್ತಾ ಆನ್ ದ ವೇ ಬ್ರಿಡ್ಜ್ ನೋಡಿದೆ ನೋಡಿ. ಇದನ್ನು ನಾನು ಯೂಟ್ಯೂಬು, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನೋಡಿದ್ದೆ. ಅದು ನನ್ನ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿದ್ದು ಚೆನ್ನಾಗಿ ಅನ್ನಿಸ್ತು. ಬಟ್ ಮಳೆಗೆ ನಾವು ಯಾವುದು ಪ್ಲೇಸು ಕವರ್ ಮಾಡೋಕ್ಕೆ ಆಗಲಿಲ್ಲ. ಸಖತ್ತು ಮಳೆ ಇತ್ತು ಮಾತ್ರ. ಆ ವೀಕಲ್ಲೇ ಇನ್ನೂ ಜಾಸ್ತಿ ಮಳೆ ಸ್ಟಾರ್ಟಿಂಗ್ ವೀಕ್ ಅದು ಮಳೆದು. ಹೋಗ್ತಾ ನೋಡಿ ಇಲ್ಲ ಫುಲ್ಲು ಕೊಚ್ಚೆಗುಂಡಿ, ಇದು ಫುಲ್ಲು 1 ಕಿಲೋಮೀಟರ್ವರೆಗೂ ಹೀಗೆ ಇದೆ ರೋಡು. ಹೋಗೋಷ್ಟರಲ್ಲಿ ಸಾಕಾಗೋಯಿತು. ಹೋಗ್ತಾ ಆನ್ ದ ವೇ ಇಲ್ಲೊಂದು ಪ್ಲೇಸು ನೋಡಿ, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಇಲ್ಲಿ ಫೋಟೋ ತೊಗೊಳ್ಳೋಣ ಅಂದ್ಕೊಂಡ್ವಿ, ಬಟ್ ಮಳೆ ಬಂದುಬಿಡತ್ತೆ, ಮಳೇಲಿ ಸಿಗಾಕೊಬಿಡ್ತೀವಿ ಅಂತ ಹೊರಟ್ವಿ. ನೋಡಿದರೆ ಆನ್ ದ ವೇ ಮತ್ತೆ ಮಳೇಲಿ 2-3 ಕಡೆ ನಿಂತ್ಕೊಂಡು ನಾವು ಹೋಗೋಷ್ಟರಲ್ಲಿ ಬೆಳಗ್ಗೆ 11:30 ಆಗಿತ್ತು. ಲೋಟಸ್ ಸೂತ್ರ ಅಂತ ರೆಸಾರ್ಟು. ತುಂಬ ನೀಟಾಗಿ ತುಂಬ ಚೆನ್ನಾಗಿಟ್ಟಿದ್ದಾರೆ ಮಾತ್ರ ನೋಡಿ. ಅದು ಬುದ್ಧನ ಸ್ಟ್ಯಾಚು. ಆ ಥರ ಬುದ್ಧನ ಸ್ಟ್ಯಾಚುಗಳು ಒಂದು 30-40 ಇದೆ ಸುತ್ತಲೂ. ಚೆನ್ನಾಗಿಟ್ಟಿದ್ದಾರೆ. ಮೇಂಟೈನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅಲ್ಲಿ ನಮಗೆ ರೂಮ್ ಅಲಾಟ್ ಆಗಿರಲಿಲ್ಲ, ಸೊ ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಬೀಚ್ ನೋಡಿ, ಇದು ನಾವು ಇರೋ ರೂಮಿಂದ ಕಾಣಿಸುತ್ತೆ ಬೀಚು. ಫುಲ್ಲು ಮಧ್ಯಾಹ್ನ 3:30 ಅನಿಸುತ್ತೆ. ಇದು ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಮಳೆ ಗಾಳಿ ನೋಡಿ ಎಷ್ಟು. ಸೊ ಹಂಗಾಗಿ ಹೊರಗಡೆ ಹೋಗೋಕ್ಕಾಗಲಿಲ್ಲ ನಮಗೆ. ಆವತ್ತು ಫುಲ್ ಡೇ ರೂಮಲ್ಲೇ ಇದ್ದಿದ್ದಾಯಿತು. ಇದೇ ನೋಡಿ ಕಾಟೇಜ್ ಬುಕ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ರೂಮೆಲ್ಲ. ಅಲ್ಲಿ ಕೆಟಲ್ ಕೊಟ್ಟಿದ್ದರು, ಅದಕ್ಕೆ ಕಾಫಿ ಪೌಡ್ರು, ಮಿಲ್ಕ್ ಪೌಡ್ರು, ಶುಗರ್ ಪೌಡ್ರ್ ಎಲ್ಲ ಕೊಟ್ಟಿದ್ದರು. ಅದಕ್ಕೆ ಹಾಟ್ ವಾಟರ್ ಹಾಕ್ಕೊಂಡು ನಾನು ನನ್ನ ಹಸ್ಬೆಂಡ್ ಇಬ್ಬರು ಕಾಫಿ ಕುಡಿದ್ವಿ. ಆಮೇಲೆ ಈವ್ನಿಂಗ್ ಎಲ್ಲರೂ ಹೋಗೋಣ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಸ್ವಲ್ಪ ಮಳೆ ನಿಂತ ಮೇಲೆ ಹೊರಗಡೆ ಹೋಗ್ತಾಯಿದ್ವಿ ನೋಡಿ. ಹೊರಗಡೆ ಹೋದೆ, ಥಂಡಿ ಗಾಳಿ ಚೆನ್ನಾಗಿತ್ತು ಮಾತ್ರ ಅಲ್ಲಿ ವೆದರು. ಹೋಗದೆ ಆ ಕಡೆ ಈ ಕಡೆ ನೋಡ್ಕೊಂಡು ನಿಂತಿದ್ದೆ. ನಾವಿರೋ ರೂಮ್ ಪಕ್ಕದಲ್ಲೇ ಹೋಟೆಲ್ ಇದೆ, ಬಟ್ ರೇಟ್ ಮಾತ್ರ ತುಂಬ ರೇಟ್ ಮಾತ್ರ. ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ. ರೇಟ್ ನೋಡಿದ್ರೆ ತಿನ್ಬೇಕು ಅನ್ಸಲ್ಲ, ಅಷ್ಟು ರೇಟ್ ಇದೆ ಮಾತ್ರ. ಆಮೇಲೆ ಈವ್ನಿಂಗು ಬೀಚ್ ಹತ್ರ ಹೋದ್ವಿ. ಫುಲ್ಲು ಮಳೆ ಬಂದು ನೀರು ನಿಂತ್ಕೊಂಬಿಟ್ಟಿತ್ತು. ಆ ಕಡೆ ಬೀಚು ನೋಡಿ, ಆ ಕಡೆ ಬೀಚ್ ಕಾಣಿಸ್ತಿದೆ, ಈ ಕಡೆ ಮಳೆ ನೀರು ನಿಂತಿರೋದಿದು. ಅಲ್ಲಿಂದ ಮಧ್ಯದಲ್ಲಿ ಆ ನೀರಲ್ಲೇ ಹೋಗಿದ್ದೀವಿ ನಾವು ಆ ಕಡೆ ನೋಡ್ಕೊಬರೋಣ ಅಂತ. ಹೋಗಿ ಅಲ್ಲಿ ಕಾರ್ನ್ ತೊಗೊಂಡ್ವಿ. 150 ರುಪೀಸ್ ಆಯಿತು ಕಾರ್ನ್ಗೆ. ಎಲ್ಲ ರೇಟ್ ಜಾಸ್ತಿ ಅಲ್ಲಿ, ಫುಡ್ ಐಟಮ್ಸು ತುಂಬ ರೇಟ್ ಇದೆ. ಇದು ನೋಡಿ, ನಾವಿದ್ದಿದ್ದು ರೆಸಾರ್ಟಲ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಪಾಂಡ್ ಥರ ಎಲ್ಲ. ಅಲ್ಲಿಂದ ನಾವು ಅದು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಇವತ್ತಿನ ಡೇ ಕಂಪ್ಲೀಟ್ ಮಾಡಿದ್ವಿ. ಬಾಯ್.